ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ನಾನು ಸಂತೆನಲ್ಲಿ ಹೆಂಚು ತಂದಿದ್ದೆ, ಕಬ್ಬಿಣದ ಹೆಂಚು. ಇದೊಂದು 5ರಿಂದ 6 kg ಅಷ್ಟು ಬರುತ್ತೆ. ವೆಯ್ಟ್ ತುಂಬ ಜಾಸ್ತಿ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ಹೆಂಚಿನ ಸ್ಟಾರ್ಟಿಂಗ್ ತಂದಾಗ ನಾವು ಈ ರೀತಿ ಸೀಸನಿಂಗ್ ಮಾಡ್ಕೋಬೇಕು. ಫಸ್ಟ್ ನಾನಿಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹೆಂಚನ್ನ ನಾನಿಲ್ಲಿ ನಿಂಬೆಹಣ್ಣು ರಸ ಮತ್ತು ನಿಂಬೆಹಣ್ಣು ಒಟ್ಟಿಂದ ಈ ರೀತಿ ಚೆನ್ನಾಗಿ ತಿಕ್ಕಿ ಉಜ್ಕೋತಾ ಇದ್ದೀನಿ. ಎರಡೂ ಸೈಡು ನಾವು ಹಿಂದೆ ಮುಂದೆ ಎರಡೂ ಸೈಡು ಆ ಬ್ಲ್ಯಾಕಿಶ್ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಈ ರೀತಿ ಉಜ್ಜಿ ತೊಳೆಯೋದ್ರಿಂದ. ಸೊ ಅದಕ್ಕೆ ನಾನು ನಿಂಬೆಹಣ್ಣು ರಸ ಹಾಕಿ ಫಸ್ಟು ತೊಳ್ಕೊತಾ ಇದ್ದೀನಿ ಕಬ್ಬಿಣದ ಹೆಂಚನ್ನ. ಸೊ ಫಸ್ಟು ನಿಂಬೆಹಣ್ಣು ರಸ ಹಾಕಿ ಈ ರೀತಿ ನಾವು ಚೆನ್ನಾಗಿ ನಿಂಬೆಹಣ್ಣು ಒಟ್ಟಿಂದ ಉಜ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ವಿಮ್ ಸೋಪ್ ಅಥವಾ ವಿಮ್ ಲಿಕ್ವಿಡ್ ಹಾಕಿ ನಾರು ತೊಗೊಂಡು ಒಂದ್ಸರಿ ಉಜ್ಕೋಬೇಕು. ನೋಡಿ, ನಾನು ನಿಂಬೆಹಣ್ಣು ರಸ ಹಾಕಿ ಒಂದ್ಸರಿ ನೀಟಾಗಿ ಹೆಂಚನ್ನ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಾದಮೇಲೆ ಈಗ ಇದಕ್ಕೆ ನಾನಿಲ್ಲಿ ವಿಮ್ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಯಾವುದಾದ್ರೂ ಸರಿ, ನಾವು ಇಲ್ಲಿ ಸೋಪ್ ಹಾಕಿ ಚೆನ್ನಾಗಿ ನಾರು ತೊಗೊಂಡು ಉಜ್ಜಿಬಿಟ್ಟು ಈ ರೀತಿ ತೊಳ್ಕೊತಾ ಇದ್ದೀನಿ. ಸೊ ನಾವು ಸ್ಟಾರ್ಟಿಂಗ್ ತವ ಆಗಲಿ ಅಥವಾ ಹೆಂಚಾಗಲಿ, ಕಬ್ಬಿಣದ ಹೆಂಚು ತಂದಾಗ ಈ ರೀತಿ ಸೋಪ್ ಹಾಕಿ ತೊಳ್ಕೊಬೇಕು ನೀಟಾಗಿ. ಸೊ ನಾವು ಹೊರಗಡೆಯಿಂದ ತರ್ತೀವಲ್ಲ, ಸೊ ಒಂದ್ಸರಿ ತೊಳೆದು ಆಮೇಲೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಕಬ್ಬಿಣದ ಹೆಂಚಾಗಿರೋದ್ರಿಂದ ನಾನಿಲ್ಲಿ ತೊಳೆದು ಒರೆಸಿ ಇದನ್ನು ಸೀಸನಿಂಗ್ ಮಾಡ್ಕೋತಾ ಇದ್ದೀನಿ ಯೂಸ್ ಮಾಡೋಕ್ಕೆ ಮುಂಚೆ. ಸೊ ಇದನ್ನು ನೀಟಾಗಿ ನಾನು ಸೋಪ್ ಹಾಕಿ ಮತ್ತು ನಿಂಬೆಹಣ್ಣು ರಸ ಹಾಕಿ ತೊಳ್ಕೊಂಡಿದ್ದೀನಿ. ಬಟ್ಟೆ ತೊಗೊಂಡು ನಾವು ಹೆಂಚಿನ ಮೇಲೆ ನಾವು ತೊಳೆದಿರೋ ತೇವಾಂಶ ಹೋಗೋವರೆಗೂ ನೀಟಾಗಿ ಡ್ರೈ ಆಗೋವರೆಗೂ ಒರೆಸ್ಕೋಬೇಕು. ಒರೆಸ್ಕೊಂಡಾದ್ಮೇಲೆ ಇದನ್ನು ಸ್ಟವ್ ಹಚ್ಚಿ ನಾನಿಲ್ಲಿ ಹೆಂಚನ್ನ ಕಾಯಕ್ಕಿಟ್ಟಿದ್ದೀನಿ. ಸೊ ಆ ತೇವಾಂಶ ಎಲ್ಲ ಡ್ರೈ ಆಗೋಕ್ಕೆ ನಾನು ಕಾಯಕ್ಕಿಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಆಯಿಲನ್ನ ಬ್ರಷಲ್ಲಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ನಾನು ತಂದು ಒಂದು 15 to 20 days ಆಗಿತ್ತು ಈ ಹೆಂಚನ್ನ. ಅದು ಮೇಲೆ ಎಲ್ಲ ಒಂಥರ ಕಬ್ಬಿಣದ್ದಾಗಿರೋದ್ರಿಂದ ಸಿಲ್ಮ್ ಬಂದಂಗೆ ಆಗಿಬಿಟ್ಟಿತ್ತು, ಕೆಂಪು ರೆಡ್ಡಿಶಾಗಿ ಆಗಿಬಿಟ್ಟಿತ್ತು ಒಂದು ಸೈಡು. ಅದನ್ನು ನೀಟಾಗಿ ಉಜ್ಜಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಇದಕ್ಕೆ ನಾನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ಉದುರಿಸ್ಕೊಂಡು ನಾವು ದೋಸೆಗೆ ಯಾವ ರೀತಿ ನೀರು ಹಾಕೋತೀವೋ ಆ ರೀತಿ ನೀರು ಹಾಕಿ ನಾನಿಲ್ಲಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೋತಾ ಇದ್ದೀನಿ. ಇಲ್ಲಿ ಕಿಚನ್ ಟವಲ್ ತೊಗೊಂಡು ನಾನಿಲ್ಲಿ ನೀಟಾಗಿ ಅದನ್ನು ಒರೆಸ್ಕೋತಾ ಇದ್ದೀನಿ. ಒಂದು ಕ್ಲಾತ್ ತೊಗೊಂಡು ಈ ರೀತಿ ನಾವು ಫಸ್ಟ್ ಆಯಿಲ್ ಹಾಕಿ ಇದ್ವಲ್ಲ, ಸೊ ಅದೆಲ್ಲ ಚೆನ್ನಾಗಿ ಬಿಸಿ ಆಗಿತ್ತು. ಅದ್ರ ಮೇಲೆ ನೀರು ಚಿಮ್ಸ್ಕೊಂಡು ಒರೆಸ್ಕೊತಾ ಇದ್ದೀನಿ. ಫುಲ್ ಇದು ಡ್ರೈ ಆಗೋವರೆಗೂ ಒರೆಸ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ನಾನು ಆಯಿಲ್ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅಷ್ಟೊಂದು ಸರಿ ನಾನು ಎಣ್ಣೆ ಹಚ್ಚಿ ನೀರಾಗಿ ಚೆನ್ನಾಗಿ ಬಟ್ಟೆ ತೊಗೊಂಡು ಒರೆಸಿದ್ದೆ. ಮತ್ತೆ ಆಯಿಲ್ ಈ ರೀತಿ ನಾವು ಬ್ರಷ್ ತೊಗೊಂಡು ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಹಾಕಿ ಈರುಳ್ಳಿ ರೋಸ್ಟ್ ಆಗೋವರೆಗೂ ನಾನು ಹೆಂಚಿನ ಮೇಲೆ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನಾವು ಸ್ಟಾರ್ಟಿಂಗ್ ದೋಸೆ ಹಾಕ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿ ನಾವು ಸೀಸನಿಂಗ್ ಮಾಡಿಕೊಂಡ್ರೆ ಹೆಂಚು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತು ಅದರಲ್ಲಿ ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ ಹೆಂಚಿನ ಮೇಲೆ, ಸೊ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಹೆಂಚಿನ ಮೇಲೆ ತವಾ ಥರನೇ ದೋಸೆ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ತೆಳ್ಳಕ್ಕೆ. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಹೊತ್ತು ಈ ರೀತಿ ರೋಸ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆ ಹೆಂಚಿನ ಮೇಲೆ. ಈರುಳ್ಳಿನ ಈ ರೀತಿ ಹೆಂಚಿನ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಈರುಳ್ಳಿನ ತೆಗೆದುಬಿಡಬೇಕು ನಾವು. ಈರುಳ್ಳಿನ ತೆಗ್ದಾದ್ಮೇಲೆ ಇದಕ್ಕೆ ನಾನು ಮತ್ತೆ ಈರುಳ್ಳಿನ ನಾವು ಮೇಲೆ ಹೊಟ್ಟೆಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಆಯಿಲ್ ಹಾಕಿ ಬ್ರಷ್ ಮಾಡಿದ ಹಾಗೆ ಈರುಳ್ಳಿನಲ್ಲಿ ಉಜ್ಕೋಬೇಕು. ಸೊ ನೋಡಿ, ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೋತಾ ಇದ್ದೀನಿ ನೀಟಾಗಿ. ಈ ರೀತಿ ಆಯಿಲ್ನೆಲ್ಲ ನೀಟಾಗಿ ನಾನಿಲ್ಲಿ ಬಟ್ಟೆ ತೊಗೊಂಡು ಒರೆಸ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ನಾನಿಲ್ಲಿ ಬ್ರಷಲ್ಲಿ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಹೆಂಚಿನ ಸುತ್ತೂ. ನಾವು ಬ್ರಷಲ್ಲಿ ನಾವು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆನಲ್ಲೇ ನಾವು ನೀಟಾಗಿ ದೋಸೆ ಸುಟ್ಕೋಬೋದು. ಸೊ ನಾನು ಎಣ್ಣೆನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿನ ಒಂದು ಮೇಲೆ ತುದಿ ಇರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡಿ ಈ ರೀತಿ ಚಾಕುಗೆ ಸಿಕ್ಸ್ಕೊಂಡು ನೀಟಾಗಿ ನಾವು ಈರುಳ್ಳಿನಲ್ಲಿ ನಾವು ಬ್ರಷ್ ಮಾಡಿ ಇಟ್ಟಿರ್ತೀವಲ್ಲ ಆಯಿಲ್ನೆಲ್ಲ ಚೆನ್ನಾಗಿ ಈ ರೀತಿ ಉಜ್ಕೋಬೇಕು. ನಾವು ದೋಸೆ ಹಾಕೋಕ್ಕೆ ಮುಂಚೆ ಈ ರೀತಿ ಈರುಳ್ಳಿ ಅಥವಾ ಆಲೂಗಡ್ಡೆನ ಕಟ್ ಮಾಡಿಕೊಂಡು ಎಣ್ಣೆನ ಅದರಿಂದ ಸ್ಪ್ರೆಡ್ ಮಾಡೋದ್ರಿಂದ ದೋಸೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಈರುಳ್ಳಿನಲ್ಲಿ ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಫಸ್ಟ್ ದೋಸೆ ಹಾಕ್ಕೋತಾ ಇದ್ದೀನಿ ಹೆಂಚಿನ ಮೇಲೆ. ಸೊ ನೋಡಿ, ಇದ್ರ ಮೇಲೂ ಸಹ ನಾವು ಯಾವ ರೀತಿ ತವಾ ಮೇಲೆ ತೆಳ್ಳಗೆ ಹಾಕ್ಕೋಬೋದು ಆ ರೀತಿ ಹೆಂಚಿನ ಮೇಲೆ ಹಾಕ್ಕೋಬೋದು. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಕಬ್ಬಿಣದ ಹೆಂಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ಟಾರ್ಟಿಂಗ್ ನಾವು ಹೊಸ ಹೆಂಚು ತಂದಾಗ ಈ ರೀತಿ ಸೀಸನಿಂಗ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಾವು 2 ದೋಸೆನ ತಿನ್ನಬಾರ್ದು. ಸೊ ಜಸ್ಟ್ ಈ ರೀತಿ ಹಾಕ್ಕೊಂಡು ನಾವು ಅದನ್ನು ತೆಗೆದುಬಿಡಬೇಕು. ನೋಡಿ ಎಷ್ಟು ತೆಳ್ಳಕ್ಕೆ ಬಂದಿದೆ ಹೆಂಚಾದ್ರೂ. ತವಾ ಮೇಲೆ ನಾವು ಯಾವ ರೀತಿ ದೋಸೆ ಹಾಕಿದಾಗ ತೆಳ್ಳಕ್ಕೆ ಬರುತ್ತೋ ಸೊ ಅದೇ ರೀತಿ ನಾವು ಕಬ್ಬಿಣದ ಹೆಂಚಿನ ಮೇಲೂ ಸಹ
ದೋಸೆನ ಚೆನ್ನಾಗಿ ಮಾಡ್ಕೋಬೋದು. ಸೊ ನೋಡಿ ನಾನು 2 ಸೈಡು ರೋಸ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ದೋಸೆ ಆಯಿತು. ಮತ್ತು ಇನ್ನೊಂದು ದೋಸೆ ಹಾಕಿ ನಾನು ಅದನ್ನು ತಿನ್ನಬಾರ್ದು. ಸ್ಟಾರ್ಟಿಂಗ್ 2 ದೋಸೆನ ಹಾಗೆ ತೆಗೆದುಬಿಡಬೇಕು. ಸೊ ಅದರಲ್ಲಿ ಸ್ಟಾರ್ಟಿಂಗ್ ಕಬ್ಬಿಣದ ಹೆಂಚಾಗಿರೋದ್ರಿಂದ ಆ ಅಂಶ ಎಲ್ಲ ಇರುತ್ತೆ. ಸೊ ಅದನ್ನು ಫಸ್ಟು ನಾವು ತಿನ್ನಬಾರ್ದು. ಸೊ ಈಗ ನಾನು ಮತ್ತೆ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ದೋಸೆ ಹಾಕ್ಕೋತಾ ಇದ್ದೀನಿ. ಸೊ ನಾನು ಈ ಹೆಂಚನ್ನು ತೊಗೊಂಬಂದು 1 ತಿಂಗಳಾಗ್ಬಿಟ್ಟಿತ್ತು. ಸೊ ಹಾಗೆ ಇಟ್ಬಿಟ್ಟಿದ್ದೆ. ಸ್ವಲ್ಪ ಇಲ್ಲಿ ಒಂದು ಸೈಡಲ್ಲಿ ಸಿಲ್ಮ್ ಹಿಡಿದ್ಬಿಟ್ಟಿತ್ತು. ಸೊ ಯೂಸ್ ಮಾಡ್ದಿರ ಹಾಗೆ ಇಟ್ಬಿಟ್ಟಿದ್ದಕ್ಕೆ ಸೊ ಇದನ್ನು ಸೀಸನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸೊ ನಾವು ದೋಸೆ ಹಾಕ್ಕೊಳ್ಳುವಾಗ ಕಬ್ಬಿಣದ ಹೆಂಚನ್ನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ನಾವು ಕಬ್ಬಿಣದ ಬಾಣಲಿ, ಕಬ್ಬಿಣದ ತವ ಎಲ್ಲ ಬರುತ್ತೆ. ಸೊ ಅದನ್ನು ತೊಗೊಂಬಂದು ಕಬ್ಬಿಣದ ಬಾಣಲಿ ಬರುತ್ತಲ್ಲ, ಚಿಕ್ಕದು ಬರುತ್ತೆ. ಒಂದು 100-150 ರುಪೀಸ್ಗೆಲ್ಲ ಸಿಗುತ್ತೆ ನಮಗೆ ಸಂತೆಗಳಿಗೆ ಹೋದರೆ. ಅದನ್ನು ತೊಗೊಂಬಂದು ನಾವು ಅದರಲ್ಲಿ ನಾವು ತಲೆಗೆ ಹಚ್ಕೋತೀವಲ್ಲ ಮೆಹಂದಿ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ನೈಟ್ ಫುಲ್ಲು ಬಿಟ್ಟು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಆ ನೈಟ್ ಫುಲ್ಲು ಬಿಡೋದ್ರಿಂದ ಕಬ್ಬಿಣದ ಬಾಣಲಿನಲ್ಲಿ ಅದು ಬ್ಲ್ಯಾಕಿಶ್ ಆಗಿರುತ್ತೆ ಮೆಹಂದಿ ನಾವು ಕಲಸಿರೋದು. ಸೊ ಅದನ್ನು ಹಚ್ಕೊಳ್ಳೋದ್ರಿಂದ ವೈಟ್ ಹೇರ್ಸ್ ಎಲ್ಲ ಬ್ಲ್ಯಾಕ್ ಸಹ ಆಗುತ್ತೆ. ಸೊ ನಾವು ಕಬ್ಬಿಣದ ಬಾಣಲಿ ತೊಗೊಂಬಂದು ಇಟ್ಕೊಂಡ್ರೆ ಮನೆಯಲ್ಲಿ ತುಂಬ ಒಳ್ಳೆಯದು. ಸೊ ನೋಡಿ ನಾನು ಹೆಂಚಿನ ಮೇಲೆ 2 ದೋಸೆ ಹಾಕ್ಕೊಂಡೆ. ಇದನ್ನು ಎರಡನ್ನೂ ತಿನ್ನಬಾರ್ದು, ಸ್ಟಾರ್ಟಿಂಗ್ 2 ದೋಸೆನ. ಈಗ ನಾನು ಮತ್ತೆ ಆಯಿಲ್ನ ಹಾಕಿ ಚೆನ್ನಾಗಿ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಹಾಕ್ಕೋತಾ ಇದ್ದೀನಿ. ಸೊ ನಾವು ಈ ರೀತಿ ಒಂದು 2-3 ದೋಸೆನ ನಾವು ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಅದನ್ನು ಹೆಂಚಿನ ಮೇಲೆ ದೋಸೆ ಹಾಕ್ಬಿಟ್ಟು ತಿನ್ನಬಾರ್ದು. ಅದನ್ನು ಮತ್ತೆ ಹಾಕೋ ದೋಸೆನ ನಾವು ಯೂಸ್ ಮಾಡ್ಬೋದು. ಸೊ ನೋಡಿ ನಾನಿಲ್ಲಿ ಮತ್ತೆ ದೋಸೆ ಹಾಕ್ಕೋತಾ ಇದ್ದೀನಿ. ಇದ್ರ ಮೇಲೆ ನಾವು ಸೆಟ್ ದೋಸೆ ಥರನೂ ಸಹ ಹಾಕ್ಕೋಬೋದು. ಎಷ್ಟು ತೆಳ್ಳಗೆ ಬೇಕಾದರೂ ದೋಸೆನ ಹಾಕ್ಕೋಬೋದು. ಸೊ ನೋಡಿ ನಾನಿಲ್ಲಿ ದೋಸೆನ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ ದೋಸೆ ತೆಳ್ಳಕ್ಕೆ. ಸೇಮ್ ನಾನ್ ಸ್ಟಿಕ್ ತವ ಮೇಲೆ ಯಾವ ರೀತಿ ನಾವು ದೋಸೆ ಹಾಕ್ಕೋಬೋದು ಆ ರೀತಿ ಇದ್ರ ಮೇಲೇನೂ ಸಹ ಹೆಂಚಿನ ಮೇಲೆ ಹಾಕ್ಕೋಬೋದು. ಸೊ ನಾವು ಈ ರೀತಿ ಕಬ್ಬಿಣದ ಹೆಂಚಿನ ಮೇಲೆ ದೋಸೆ ಅಥವಾ ಕಬ್ಬಿಣದ ಪಡ್ಡು ಸ್ಟ್ಯಾಂಡ್ ತಂದು ಪಡ್ಡು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಹೆಂಚಿನ ಸ್ಟಾರ್ಟಿಂಗ್ ಯೂಸ್ ಮಾಡಿದ್ದಾದಮೇಲೆ ದೋಸೆ ಹಾಕ್ಕೊಂಡಿದ್ದಾದಮೇಲೆ ಹೆಂಚಿನ ನೀಟಾಗಿ ಒಂದ್ಸರಿ ನಾವು ಸೋಪ್ ಹಾಕಿ ತೊಳೆದ್ಬಿಟ್ಟು ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಹೆಂಚು ಚೆನ್ನಾಗಿ ಸೀಸನಿಂಗ್ ಆಗುತ್ತೆ ಮತ್ತು ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ, ಈ ರೀತಿ ಯೂಸ್ ಮಾಡಿ ನೋಡಿ. ಹೆಂಚನ್ನ ನಾವು ಫಸ್ಟ್ ಟೈಮ್ ತಂದಾಗ ಈ ರೀತಿ ಸೀಸನಿಂಗ್ ಮಾಡ್ಕೋಬೇಕು. ಸೊ ನೋಡಿ ದೋಸೆ ಎಷ್ಟು ತೆಳ್ಳಕ್ಕಾಗಿದೆ.